ದಾಖಲಾಗಿರುವಂತದ್ದು ಯಾರ ಹೆಸರು? ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಸಚಿವರು ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಎಫ್ಐಆರ್ ನಲ್ಲಿರುವಂತಹ ಸಚಿವರು ಯಾರು? ಹಾಗಿದ್ರೆ ತಿಮ್ಮಾಪುರ್ ಅವರನ್ನ ಬಿಟ್ಟು ಬೇರೆ ಅಬಕಾರಿ ಸಚಿವರು ಇದ್ದಾರೆ. ಹಾಗಿದ್ರೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರುವಂತದ್ದು ಅಬಕಾರಿ ಸಚಿವರು ತಿಮ್ಮಾಪುರ್ ಅಂತ. ಆದ್ರೆ ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಯಾವ ಸಚಿವರು? ಹಾಗಿದ್ರೆ ಅಬಕಾರಿ ಇಲಾಖೆಯ ಸಚಿವರು ಯಾರು? ಹಾಗಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಚಿವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರಲ್ಲ, ಆ ಸಚಿವರು ಯಾರು? ಹಾಗಿದ್ರೆ ಪ್ರಮುಖವಾಗಿ ಗಮನಿಸಬಹುದು ನೀವಿಲ್ಲಿ ಅಬಕಾರಿ ಲೈಸೆನ್ಸ್ಗೆ ಲಂಚ ಪಡಿತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನೀವು ನೋಡ್ತಾ ಇರುವಂತದ್ದು ನಮ್ಮ ರಿಪಬ್ಲಿಕ್ ಕನ್ನಡಗೆ ದೊರೆತಿರುವಂತಹ ಎಕ್ಸ್ಕ್ಲೂಸಿವ್ ಎಫ್ಐಆರ್ ಕಾಪಿ. ಅಲ್ಲಿ ಬರ್ತಿದ್ದಾರೆ ನೋಡಿ, ಗಮನಿಸ್ತಾ ಇರಬಹುದು. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿಚಾರವಾಗಿ ಅಲ್ಲಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸಚಿವರ ಹೆಸರನ್ನ. ಹಾಗಾಗಿ ಈ ಸಚಿವರ ಹೆಸರು ಇಲ್ಲಿ ಉಲ್ಲೇಖ ಆಗಿದೆ, ಆದ್ರೆ ಇಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಅಬಕಾರಿ ಸಚಿವರು ಹೇಳ್ತಾರೆ. ಹಾಗಾದ್ರೆ ಲೋಕಾಯುಕ್ತರು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಹೆಸರು ಯಾರ್ದು? ಎಫ್ಐಆರ್ ನಲ್ಲಿ ದಾಖಲಾಗಿರುವಂತದ್ದು ಯಾರ ಹೆಸರು? ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಸಚಿವರು ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಎಫ್ಐಆರ್ ನಲ್ಲಿರುವಂತಹ ಸಚಿವರು ಯಾರು? ಹಾಗಿದ್ರೆ ತಿಮ್ಮಾಪುರ್ ಅವರನ್ನ ಬಿಟ್ಟು ಬೇರೆ ಅಬಕಾರಿ ಸಚಿವರು ಇದ್ದಾರೆ. ಹಾಗಿದ್ರೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರುವಂತದ್ದು ಅಬಕಾರಿ ಸಚಿವರು ತಿಮ್ಮಾಪುರ್ ಅಂತ. ಆದ್ರೆ ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಯಾವ ಸಚಿವರು? ಹಾಗಿದ್ರೆ ಅಬಕಾರಿ ಇಲಾಖೆಯ ಸಚಿವರು ಯಾರು? ಹಾಗಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಚಿವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರಲ್ಲ, ಆ ಸಚಿವರು ಯಾರು? ಹಾಗಿದ್ರೆ ಪ್ರಮುಖವಾಗಿ ಗಮನಿಸಬಹುದು ನೀವಿಲ್ಲಿ ಅಬಕಾರಿ ಲೈಸೆನ್ಸ್ಗೆ ಲಂಚ ಪಡಿತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನೀವು ನೋಡ್ತಾ ಇರುವಂತದ್ದು ನಮ್ಮ ರಿಪಬ್ಲಿಕ್ ಕನ್ನಡಗೆ ದೊರೆತಿರುವಂತಹ ಎಕ್ಸ್ಕ್ಲೂಸಿವ್ ಎಫ್ಐಆರ್ ಕಾಪಿ. ಅಲ್ಲಿ ಬರ್ತಿದ್ದಾರೆ ನೋಡಿ, ಗಮನಿಸ್ತಾ ಇರಬಹುದು. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿಚಾರವಾಗಿ ಅಲ್ಲಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸಚಿವರ ಹೆಸರನ್ನ. ಹಾಗಾಗಿ ಈ ಸಚಿವರ ಹೆಸರು ಇಲ್ಲಿ ಉಲ್ಲೇಖ ಆಗಿದೆ, ಆದ್ರೆ ಇಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಅಬಕಾರಿ ಸಚಿವರು ಹೇಳ್ತಾರೆ. ಹಾಗಾದ್ರೆ ಲೋಕಾಯುಕ್ತರು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಹೆಸರು ಯಾರ್ದು? ಎಫ್ಐಆರ್ ನಲ್ಲಿ ದಾಖಲಾಗಿರುವಂತದ್ದು ಯಾರ ಹೆಸರು? ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಸಚಿವರು ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಎಫ್ಐಆರ್ ನಲ್ಲಿರುವಂತಹ ಸಚಿವರು ಯಾರು? ಹಾಗಿದ್ರೆ ತಿಮ್ಮಾಪುರ್ ಅವರನ್ನ ಬಿಟ್ಟು ಬೇರೆ ಅಬಕಾರಿ ಸಚಿವರು ಇದ್ದಾರೆ. ಹಾಗಿದ್ರೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರುವಂತದ್ದು ಅಬಕಾರಿ ಸಚಿವರು ತಿಮ್ಮಾಪುರ್ ಅಂತ. ಆದ್ರೆ ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಯಾವ ಸಚಿವರು? ಹಾಗಿದ್ರೆ ಅಬಕಾರಿ ಇಲಾಖೆಯ ಸಚಿವರು ಯಾರು? ಹಾಗಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಚಿವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರಲ್ಲ, ಆ ಸಚಿವರು ಯಾರು? ಹಾಗಿದ್ರೆ ಪ್ರಮುಖವಾಗಿ ಗಮನಿಸಬಹುದು ನೀವಿಲ್ಲಿ ಅಬಕಾರಿ ಲೈಸೆನ್ಸ್ಗೆ ಲಂಚ ಪಡಿತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನೀವು ನೋಡ್ತಾ ಇರುವಂತದ್ದು ನಮ್ಮ ರಿಪಬ್ಲಿಕ್ ಕನ್ನಡಗೆ ದೊರೆತಿರುವಂತಹ ಎಕ್ಸ್ಕ್ಲೂಸಿವ್ ಎಫ್ಐಆರ್ ಕಾಪಿ. ಅಲ್ಲಿ ಬರ್ತಿದ್ದಾರೆ ನೋಡಿ, ಗಮನಿಸ್ತಾ ಇರಬಹುದು. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿಚಾರವಾಗಿ ಅಲ್ಲಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸಚಿವರ ಹೆಸರನ್ನ. ಹಾಗಾಗಿ ಈ ಸಚಿವರ ಹೆಸರು ಇಲ್ಲಿ ಉಲ್ಲೇಖ ಆಗಿದೆ, ಆದ್ರೆ ಇಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಅಬಕಾರಿ ಸಚಿವರು ಹೇಳ್ತಾರೆ. ಹಾಗಾದ್ರೆ ಲೋಕಾಯುಕ್ತರು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಹೆಸರು ಯಾರ್ದು? ಎಫ್ಐಆರ್ ನಲ್ಲಿ ದಾಖಲಾಗಿರುವಂತದ್ದು ಯಾರ ಹೆಸರು? ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಸಚಿವರು ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಎಫ್ಐಆರ್ ನಲ್ಲಿರುವಂತಹ ಸಚಿವರು ಯಾರು? ಹಾಗಿದ್ರೆ ತಿಮ್ಮಾಪುರ್ ಅವರನ್ನ ಬಿಟ್ಟು ಬೇರೆ ಅಬಕಾರಿ ಸಚಿವರು ಇದ್ದಾರೆ. ಹಾಗಿದ್ರೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರುವಂತದ್ದು ಅಬಕಾರಿ ಸಚಿವರು ತಿಮ್ಮಾಪುರ್ ಅಂತ. ಆದ್ರೆ ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಯಾವ ಸಚಿವರು? ಹಾಗಿದ್ರೆ ಅಬಕಾರಿ ಇಲಾಖೆಯ ಸಚಿವರು ಯಾರು? ಹಾಗಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಚಿವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರಲ್ಲ, ಆ ಸಚಿವರು ಯಾರು? ಹಾಗಿದ್ರೆ
ಸೊ ಪ್ರಮುಖವಾಗಿ ಗಮನಿಸಬಹುದು ನೀವಿಲ್ಲಿ ಅಬಕಾರಿ ಲೈಸೆನ್ಸ್ಗೆ ಲಂಚ ಪಡಿತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನೀವು ನೋಡ್ತಾ ಇರುವಂತದ್ದು ನಮ್ಮ ರಿಪಬ್ಲಿಕ್ ಕನ್ನಡಗೆ ದೊರೆತಿರುವಂತಹ ಎಕ್ಸ್ಕ್ಲೂಸಿವ್ ಎಫ್ಐಆರ್ ಕಾಪಿ. ಅಲ್ಲಿ ಬರ್ತಿದ್ದಾರೆ ನೋಡಿ, ಗಮನಿಸ್ತಾ ಇರಬಹುದು, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿಚಾರವಾಗಿ ಅಲ್ಲಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸಚಿವರ ಹೆಸರನ್ನ. ಹಾಗಾಗಿ ಈ ಸಚಿವರ ಹೆಸರು ಇಲ್ಲಿ ಉಲ್ಲೇಖ ಆಗಿದೆ, ಆದ್ರೆ ಇಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಅಬಕಾರಿ ಸಚಿವರು ಹೇಳ್ತಾರೆ. ಹಾಗಾದ್ರೆ ಲೋಕಾಯುಕ್ತರು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಹೆಸರು ಯಾರ್ದು? ಎಫ್ಐಆರ್ ನಲ್ಲಿ ದಾಖಲಾಗಿರುವಂತದ್ದು ಯಾರ ಹೆಸರು? ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಸಚಿವರು ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಎಫ್ಐಆರ್ ನಲ್ಲಿರುವಂತಹ ಸಚಿವರು ಯಾರು? ಹಾಗಿದ್ರೆ ತಿಮ್ಮಾಪುರ ಅವರನ್ನ ಬಿಟ್ಟು ಬೇರೆ ಅಬಕಾರಿ ಸಚಿವರು ಇದ್ದಾರೆ. ಹಾಗಿದ್ರೆ ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿರುವಂತದ್ದು ಅಬಕಾರಿ ಸಚಿವರು ತಿಮ್ಮಾಪುರ ಅಂತ. ಆದ್ರೆ ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಯಾವ ಸಚಿವರ? ಹಾಗಿದ್ರೆ ಅಬಕಾರಿ ಇಲಾಖೆಯ ಸಚಿವರು ಯಾರು? ಹಾಗಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಚಿವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರಲ್ಲ, ಆ ಸಚಿವರು ಯಾರು? ಹಾಗಿದ್ರೆ ಸೊ ಪ್ರಮುಖವಾಗಿ ಗಮನಿಸಬಹುದು ನೀವಿಲ್ಲಿ ಅಬಕಾರಿ ಲೈಸೆನ್ಸ್ಗೆ ಲಂಚ ಪಡಿತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನೀವು ನೋಡ್ತಾ ಇರುವಂತದ್ದು ನಮ್ಮ ರಿಪಬ್ಲಿಕ್ ಕನ್ನಡಗೆ ದೊರೆತಿರುವಂತಹ ಎಕ್ಸ್ಕ್ಲೂಸಿವ್ ಎಫ್ಐಆರ್ ಕಾಪಿ. ಅಲ್ಲಿ ಬರ್ತಿದ್ದಾರೆ ನೋಡಿ, ಗಮನಿಸ್ತಾ ಇರಬಹುದು, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿಚಾರವಾಗಿ ಅಲ್ಲಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸಚಿವರ ಹೆಸರನ್ನ. ಹಾಗಾಗಿ ಈ ಸಚಿವರ ಹೆಸರು ಇಲ್ಲಿ ಉಲ್ಲೇಖ ಆಗಿದೆ, ಆದ್ರೆ ಇಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಅಬಕಾರಿ ಸಚಿವರು ಹೇಳ್ತಾರೆ. ಹಾಗಾದ್ರೆ ಲೋಕಾಯುಕ್ತರು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಹೆಸರು ಯಾರ್ದು? ಎಫ್ಐಆರ್ ನಲ್ಲಿ ದಾಖಲಾಗಿರುವಂತದ್ದು ಯಾರ ಹೆಸರು? ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಸಚಿವರು ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಎಫ್ಐಆರ್ ನಲ್ಲಿರುವಂತಹ ಸಚಿವರು ಯಾರು? ಹಾಗಿದ್ರೆ ತಿಮ್ಮಾಪುರ ಅವರನ್ನ ಬಿಟ್ಟು ಬೇರೆ ಅಬಕಾರಿ ಸಚಿವರು ಇದ್ದಾರೆ. ಹಾಗಿದ್ರೆ ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿರುವಂತದ್ದು ಅಬಕಾರಿ ಸಚಿವರು ತಿಮ್ಮಾಪುರ ಅಂತ. ಆದ್ರೆ ನನ್ನ ಪಾತ್ರ ಇಲ್ಲ ಅಂತ ಅಂದಮೇಲೆ ಯಾವ ಸಚಿವರ? ಹಾಗಿದ್ರೆ ಅಬಕಾರಿ ಇಲಾಖೆಯ ಸಚಿವರು ಯಾರು? ಹಾಗಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಚಿವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರಲ್ಲ, ಆ ಸಚಿವರು ಯಾರು? ಹಾಗಿದ್ರೆ ಸೊ ಪ್ರಮುಖವಾಗಿ ಗಮನಿಸಬಹುದು ನೀವಿಲ್ಲಿ ಅಬಕಾರಿ ಲೈಸೆನ್ಸ್ಗೆ ಲಂಚ ಪಡಿತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನೀವು ನೋಡ್ತಾ ಇರುವಂತದ್ದು ನಮ್ಮ ರಿಪಬ್ಲಿಕ್ ಕನ್ನಡಗೆ ದೊರೆತಿರುವಂತಹ ಎಕ್ಸ್ಕ್ಲೂಸಿವ್ ಎಫ್ಐಆರ್ ಕಾಪಿ. ಅಲ್ಲಿ ಬರ್ತಿದ್ದಾರೆ ನೋಡಿ, ಗಮನಿಸ್ತಾ ಇರಬಹುದು, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿಚಾರವಾಗಿ ಅಲ್ಲಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸಚಿವರ ಹೆಸರನ್ನ. ಹಾಗಾಗಿ ಈ ಸಚಿವರ ಹೆಸರು ಇಲ್ಲಿ ಉಲ್ಲೇಖ ಆಗಿದೆ, ಆದ್ರೆ ಇಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಅಬಕಾರಿ ಸಚಿವರು ಹೇಳ್ತಾರೆ. ಹಾಗಾದ್ರೆ ಲೋಕಾಯುಕ್ತರು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಹೆಸರು ಯಾರ್ದು?